ದಿನ KPCC ಕಾಂಗ್ರೆಸ್ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮತ್ತು ಬಳ್ಳಾರಿ ಅಖಂಡ ಕರ್ನಾಟಕ ವಾಲ್ಮೀಕಿ ನಾಯಕರ ಒಕ್ಕೂಟದ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಮುದಿಮಲ್ಲಯ್ಯರ ಮಾವನವರ ಈ ದಿನ ಜನ್ಮದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಈಗಾಗಲೇ ಅವರು ಹಲವಾರು ಸಮಾಜ ಸೇವೆ ಮತ್ತು ಪಕ್ಷದಲ್ಲಿ ತಮ್ಮದೇ ಇರ್ತಕ್ಕಂಥ ಒಂದು ಸಿಂಬಲಿಕ್ ಆಗಿ ಗುರುತಿಸ್ಕೊಂಡು ಬಂದಿದ್ದಾರೆ. ಅದಲ್ಲದೆ ಬಳ್ಳಾರಿಯಲ್ಲಿ ಕೂಡ ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಕೂಡ ಅವರು ಹಣತಮ್ಮಳಾಗಿ ಪ್ರೀತಿ ವಿಶ್ವಾಸದಿಂದ ಇವತ್ತು ಅವರೆಲ್ಲರೂ ಮನಸ್ಸನ್ನು ಗೆದ್ದಿದ್ದಾರೆ. ಮತ್ತು ಎಲ್ಲರನ್ನೂ ಇವತ್ತು ಇವರು ಹುಟ್ಟುಹಬ್ಬವನ್ನು ಇವತ್ತು ಎಲ್ಲ ಸಮುದಾಯಗಳು ನಾವು ಇವತ್ತು ಆಚರಣೆ ಮಾಡ್ತಿರೋ ಅಂತಂದರೆ ಅವರು ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕೂಡ ಅವರು ಉನ್ನತ ಪಕ್ಷದಲ್ಲಾಗಿರ್ಬೋದು ಸಮಾಜದಲ್ಲಿ ಹೆಚ್ಚಿನ ಕೆಲಸ ಮಾಡಿ ಉನ್ನತ ಹುದ್ದೆಗಳನ್ನು ತಗೋಬೇಕಂತೇಳಿ ನಾನು ಪರಮಾತ್ಮನಲ್ಲಿ ಮತ್ತು ಮಹರ್ಷಿ ವಾಲ್ಮೀಕಿಯಲ್ಲಿ ಕೂಡ ನಾನು ಪ್ರಾರ್ಥಿಸುತ್ತೇನೆ. ಮೋಕ ಮುದಿಮಲ್ಲಯ್ಯನವರಿಗೆ ಮೊಟ್ಟ ಮೊದಲಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು. ಇವರು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಸಮುದಾಯದಿಂದ ಹಿರಿಯರು ಹಾಗೂ ಪಕ್ಷದಲ್ಲಿ ಒಂದು ಗುರುತಿಸ್ಕೊಂಡರೆ ಇನ್ನ ಅತಿ ದೊಡ್ಡ ಸ್ಥಾನಕ್ಕೆ ದೇವರ ಆಶೀರ್ವಾದ ಮಾಡಬೇಕು. ನಮ್ಮ ನಾಗೇಂದ್ರನವರು ಆಶೀರ್ವಾದ ಇರಬೇಕು. ಈ ಬರ್ತ್ಡೇ ದೀಪಾವಳಿ ಹಬ್ಬದ ದಿನ ಇರೋದ್ರಿಂದ ದೀಪಾವಳಿಗೆ ಮುಂದಿನ ದೀಪಾವಳಿಗೆಲ್ಲ ಅಣ್ಣಗೊಂದು ಒಳ್ಳೆ ಸ್ಥಾನ ಕೊಡಬೇಕು ಅಂತೇಳಿ ಆಶಿಸುತ್ತಾ ಮತ್ತೊಮ್ಮೆ ಹುಟ್ಟಿದಹಬ್ಬದ ಆರ್ಥಿಕ ಶುಭಾಶಯಗಳು. ಶ್ರೀಯುತ ಯರಗುಡಿ ಮಲ್ಲಯ್ಯ ಮಾಮನವರಿಗೆ ಹುಟ್ಟಿದಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಮುದಿಮಲ್ಲಯ್ಯ ಅಣ್ಣನವರಾದ ಹುಟ್ಟಿದಹಬ್ಬ ಕಾರ್ಯಕ್ರಮ ಇದು. ಹಂಗಾಗಿ ಇವತ್ತು ದೀಪಾವಳಿ ಇರೋದಕ್ಕೋಸ್ಕರ ಮತ್ತೆ ಮುಂದಿನ ದೀಪಾವಳಿ ಬರೋದ್ರೊಳಗೆ ಅಣ್ಣಗೆ ಅತಿ ಹೆಚ್ಚು ಬೆಳಕು ಬಾಳಲ್ಲಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಹಾಗೆ ಅದೇ ರೀತಿಯಾಗಿ ಮತ್ತೊಮ್ಮೆ ಹುಟ್ಟಿದಹಬ್ಬ ಶುಭಾಶಯಗಳನ್ನು ತಿಳಿಸ್ತಾರೆ. ಯರಗುಡಿ ಮಲ್ಲಯ್ಯನವರಿಗೂ ಹುಟ್ಟುಹಬ್ಬದ ತಿಳಿಸುತ್ತಾ, ಮಲ್ಲಯ್ಯನವರು ಈಗ ಹಲವಾರು ವರ್ಷಗಳಿಂದ ಎಲ್ಲ ಸಮುದಾಯಗಳ ಜೊತೆಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಜೊತೆ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ದೀಪಾವಳಿ ಬರೋದರೊಳಗೆ ಅವರಿಗೆ ಒಂದು ಕಾಂಗ್ರೆಸ್ನಲ್ಲಿ ಉನ್ನತ ಸ್ಥಾನ ಸಿಗಲಿ ಅಂತೇಳಿ ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾನು ಕೋರುತ್ತೇನೆ. ಇವತ್ತು ನಮ್ಮ ಒಂದು ಹಬ್ಬದ ಪ್ರಯುಕ್ತವಾಗಿ ಹಬ್ಬದ ಜೊತೆಗೆ ಇವತ್ತು ಮುದಿಮಲ್ಲಯ್ಯನವರ ಹುಟ್ಟುಹಬ್ಬ ಅತ್ಯಂತ ಸಂಭ್ರಮದಿಂದ ನಡೀತಾ ಇದೆ. ಹುಟ್ಟುಹಬ್ಬ ಒಂದೇ ಅಲ್ಲ, ಇವರು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅನೇಕ ಸೇವೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ಬೇರೆ ಬೇರೆ ಸಮಾಜಕ್ಕೂ ಎಲ್ಲ ಸಮಾಜಮುಖಿ ಕಾರ್ಯಗಳು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಿರ್ತಾರೆ. ನಾವು ಚಿಕ್ಕ ವಯಸ್ಸಿನಿಂದ ಇವರು ನೋಡ್ಕೊಂಡೇ ಬೆಳೆದಂಥವ್ರು, ಇವರ ಮಾರ್ಗದರ್ಶನಂತಲೇ ನಾವು ಹೋಗೋಂಥವ್ರು. ಇವ್ರಿಗಿನ್ನ ಹೆಚ್ಚಿನ ಶಕ್ತಿ ಆ ಭಗವಂತ ಕೊಡಲಿ, ಮತ್ತು ರಾಜಕೀಯದಲ್ಲಿ ಉನ್ನತ ಅಧಿಕಾರ ದೊರೆಯಲಿ ಅಂತೇಳಿ ನಮ್ಮೆಲ್ಲ ಒಂದು ಹಿರಿಯರು ಮತ್ತು ನಮ್ಮಂಥ ಯುವಕರಿಗೆ ಇವರ ಒಂದು ಹೋರಾಟವಾಗಿರ್ಬೋದು, ಇವರ ಕಾರ್ಯವೈಖರ್ಯಗಳಾಗಿರ್ಬೋದು ಎಲ್ಲ ನಮಗೆ ಇವರು ನಮಗೆ ಇವರು ಒಂದು ಮಾರ್ಗದರ್ಶಕರಾಗಿ ನಮಗೆ ಒಂದು ಸಲಹೆ ಸೂಚನೆಗಳು ಕೊಡ್ತಾನೆ ಇರ್ತಾರೆ. ನಮ್ಮದು ಒಂದೇ, ಇವರಿಗೆ ಆರೋಗ್ಯ, ಆಯುಷು, ಐಶ್ವರ್ಯ, ಸಿರಿ ಸಂಪತ್ತು ಮತ್ತು ರಾಜಕೀಯವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ಬೇಕನ್ನೋದೇ ನಮ್ಮೆಲ್ಲರ ಆಸೆ. ಇವರು ಒಂದಲ್ಲ, ಇವರಿಗೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ಬೇಕಂತೇಳಿ ಭಾಳಷ್ಟು ಜನ ಅಭಿಮಾನಿಗಳು ಮತ್ತು ನಮ್ಮ ಕುಲ ಬಾಂಧವರು, ಹಿರಿಯರು ಎಲ್ಲರೂ ಇವ್ರ ಮೇಲೆ ಒಂದು ನಿರೀಕ್ಷೆ ಇಟ್ಟಿದ್ದಾರೆ. ನಿರೀಕ್ಷೆ ಅಂತಲೇ ಉನ್ನತ ಮಟ್ಟಕ್ಕೆ ಅವರಿಗೆ ಹೋಗ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ಇದು ಸೂರ್ಯ ನ್ಯೂಸ್ ಕನ್ನಡ.